ಈ ಕಾಲೇಜು ಜೀವನದಲ್ಲಿ ತುಂಬ ಜನಕ್ಕೆ ಸಿಗರೇಟ್ ಅಭ್ಯಾಸ, ಸಿಗರೇಟಿಂದ ಡ್ರಗ್ಸಿಂದ ಸಿಗರೇಟು ಅವೆರಡರ ಮಧ್ಯೆ ಒಂದು ಎಣ್ಣೆ ಪಾರ್ಟಿ. ಕಾಲೇಜ್ ಸ್ಟೂಡೆಂಟ್ ಅಂದಿದ ತಕ್ಷಣ ಅವ್ನಿಗೆ ಮೈಂಡ್ ಸೆಟ್ ಏನಂದರೆ ಇವೆಲ್ಲ ಇವಾಗ ಮಾಡದೇ ಇದ್ರೆ ಇನ್ಯಾವಾಗ ಅಂತ ಶುರು ಆಗುತ್ತೆ. ಆಮೇಲೆ ಕೊನೆಗೆ ಜೀವನ ಅದರಲ್ಲಿ ಅಂತ್ಯ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅಲ್ಲ, ಇವಾಗ ಮಾಡಿದ್ರೆ ಇನ್ಯಾವಾಗ ಅಂತಲ್ಲ, ಇವಾಗ ಮಾಡಿದ್ರೆ ಇವಾಗೇ ಆಗೋಯ್ತು ಅಷ್ಟೇ. ಯಾವಾಗಾದ್ರೆ ಯಾವಾಗ ಇರೋದೇ ಇಲ್ವಲ್ಲ, ಯಾವಾಗ ಅದು ಅಲ್ಲಿ ಬಿದ್ಮೇಲೆ ನೆಕ್ಸ್ಟ್ ಯಾವಾಗ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತೇ ಆಗೋಯ್ತು, ನಾಳೆ ಅನ್ನೋ ಪ್ರಶ್ನೆ ನಿನ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ಎಷ್ಟೋ ಅಪ್ಪ ಅಮ್ಮಂದ್ರೆ ವಿದ್ಯೆ ಇರಲ್ಲ, ಮಕ್ಕಳು ಓದ್ಲಿ ಅಂದ್ಬಿಟ್ಟು ಹಳ್ಳಿಗಳಿದ್ದು ಅವ್ರಿಗೇನೋ ಒಂದು ಕೂಲಿ ನಾಲಿ ಮಾಡಿ ಸಾಲ ಮಾಡಿ ಮಕ್ಕಳನ್ನ ಬೆಂಗಳೂರಲ್ಲಿ ಓದಿಸ್ತಾ ಇರ್ತಾರೆ. ನೀವು ಇನ್ನೊಬ್ಬನ ಜೊತೆ ಸೇರಕ್ ಮುಂಚೆ ಒಂದ್ ನಿಮಿಷ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟರು ಹಿಂತಿರುಗಿ ನೋಡಿ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕೂಲಿ ಮಾಡಿದ್ದಾರೆ, ನಾನು ಇಲ್ಲಿ ಕಳ್ಸಕ್ಕೆ ಎಷ್ಟು ಓದಾಡ್ತಿದ್ದಾರೆ. ಎಲ್ಲೋ ಹಾಸ್ಟೆಲ್ ಯಾರನೋ ಕೈಕಾಲು ಹಿಡಿದು ಸೇರ್ಸಿರ್ತಾರೆ, ಯಾವನೋ ತಲ್ಮಾ ಯಾವನೋ ಬಂದ ಅಂದ್ಬಿಟ್ಟು ಅವನ ಜೊತೆ ಸೇರ್ಕೊಂಡು ಸಿಗರೇಟು. ಯಾವುದು ನಿಮ್ಗೆ ಜೀವನದಲ್ಲಿ ಯಾವ ಸುಖವೂ ಕೊಡಲ್ಲ. ಕೊನೆಗೆ ಅದ್ಯಾವ್ದು ತೋರಿಸ್ತಾ ಇರ್ತಾರಲ್ಲ ಟಿವಿ, ಇದರಲ್ಲಿ ನಮ್ಮ ಟ್ರೈಲರ್ ಫಸ್ಟ್ ತೋರಿಸ್ತಾರಲ್ಲ, ಮಕ್ಕ ಹೋಗಿರುತ್ತೆ, ನೆಕ್ಸ್ಟ್ ಡೇ ಅವ್ನು ಸತ್ತೋಗ.